ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮದ್ದೂರಿನಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇತರ ಧರ್ಮದ ಆಚರಣೆಗಳಿಗೆ ಗೌರವ ಕೊಡಬೇಕು. ನಾವು ಇರಾನ್, ಇರಾಕ್, ಪಾಕಿಸ್ತಾನ ಅಥವಾ ಸೌದಿಯಲ್ಲಿಲ್ಲ. ಶಾಸಕ ಅಶ್ವಥ್ ನಾರಾಯಣ್ ಬೆಂಗಳೂರಿನಲ್ಲಿ ಕಿಡಿಕಾರಿದ್ದಾರೆ. ಭಾರತದಲ್ಲಿ ಭಾರತದ ಸಂಸ್ಕೃತಿ ಆಚರಣೆಗೆ ಅವಕಾಶ ಇಲ್ಲ. ರಾಜ್ಯದಲ್ಲಿ ಇದು ಪದೇ ಪದೇ ಅತಿರೇಕಕ್ಕೆ ಹೋಗ್ತಾ ಇದೆ. ಮೊನ್ನೆ ಇದೇ ಸ್ಥಳದಲ್ಲಿ ಈದ್ ಮಿಲಾದ್ ಮೆರವಣಿಗೆ ಹೋಗಿದೆ. ಆಗ ಹಿಂದೂಗಳು ಯಾರಾದರೂ ಮೆರವಣಿಗೆಯನ್ನು ನೋಡಿ ಅದನ್ನು ಹಾಳು ಮಾಡಿದ್ರ, ಕಲ್ಲೆಸ್ತಿದ್ರ ಅಂತ ಹೇಳಿ CN ಅಶ್ವಥ್ ನಾರಾಯಣ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸ್ ಸ್ಟೇಷನ್ ಸುಡ್ತೀರಾ, ಕೇಸ್ ಹಿಂದೆ ಪಡ್ಕೋತೀವಿ. ಪೊಲೀಸರನ್ನು ಹೊಡೆದಾಕ್ತೀರಾ, ಕೇಸನ್ನು ವಿಡ್ರಾ ಮಾಡ್ತೀವಿ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಂಕಿ ಹಾಕ್ತೀರಾ, ವಿಡ್ರಾ ಮಾಡ್ತೀವಿ. ನೀವು ಏನು ಮಾಡಿದ್ರು ನಾವು ಕೇಸನ್ನು ವಿಡ್ರಾ ಮಾಡ್ತೀವಿ. ಪೊಲೀಸರು ಹೊಡಿತೀರಾ ಅಂತ ವಿಡ್ರಾ ಮಾಡ್ತೀವಿ. ಪೊಲೀಸ್ ವಾಹನಕ್ಕೆ ಬೆಂಕಿ ಹಾಕ್ತೀರಾ, ವಿಡ್ರಾ ಮಾಡ್ತೀವಿ. ಪೊಲೀಸ್ ಅಧಿಕಾರಿಗಳಿಗೇನು ಪೋಸ್ಟಿಂಗ್ ಕೊಡಬೇಕು, ನೀವು ಎಲ್ಲಿ ಕೊಟ್ಟರು ಪೋಸ್ಟಿಂಗ್ ಕೊಡ್ತೀರಾ, ಅದಕ್ಕಾಗಿ ಎಲ್ಲವನ್ನು ಸಹಿಸ್ಕೊಂಡು ನೀವೇನಾದ್ರು ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಈ ಮಟ್ಟಕ್ಕೆ ಇಳಿದಿರುವಂಥದ್ದಾಗಿದೆ. ಹಾಗಾಗಿ ಕಾನೂನಿನ ಭಯವೇ ಇವ್ರಿಗಿಲ್ಲ. ಹಾಗಾಗಿ ಈ ರೀತಿ ಕ್ರಮವನ್ನು ವಹಿಸಲು ಕೂತಿದ್ದಾರೆ. ನಮ್ಮ ಪ್ರತಿಪಕ್ಷದ ನಾಯಕರು ಅಧ್ಯಕ್ಷರು ಮಾತಾಡಿ ಖಂಡಿತ ಈ ವಿಚಾರದಲ್ಲಿ ಅಲ್ಲಿ ಜನರಿಗೆ ವಿಶ್ವಾಸ ಕೊಡುವಂಥದ್ದಾಗಬೇಕು. ಜನರು ಪೊಲೀಸ್ ಇಲಾಖೆ ಸರ್ಕಾರದ ಓಲೈಕೆಗಳಿಗಷ್ಟೇ ಸೀಮಿತವಾಗಿದೆ. ಪೋಸ್ಟಿಂಗ್ಗೋಸ್ಕರ ಪೊಲೀಸ್ ಇಲಾಖೆ ಓಲೈಕೆಗಿಳಿದಿದೆ. ಕಠಿಣ ಕ್ರಮದ ಕೈಗೊಳ್ಳದ ಪೊಲೀಸ್ ಇಲಾಖೆ ವಿರುದ್ಧವೂ ಕೂಡ ಕಿಡಿಕಾರಿದ್ದಾರೆ. ಮುಂಚೆಯೇ ಮುನ್ನೆಚ್ಚರಿಕೆ ಕ್ರಮ ಯಾಕೆ ಪೊಲೀಸರು ತೆಗೆದುಕೊಳ್ಳಿಲ್ಲ? ಹಿಂದೂಗಳ ಮೇಲೆ ಲಾಠಿ ಚಾರ್ಜ್ ಮೂಲಕ ಪೌರುಷ ತೋರಿದ್ದಾರೆ. ನಿನ್ನೆ ಕಲ್ಲೆಸೆದ್ರಲ್ಲ, ಅವರ ಮೇಲೆ ಪೊಲೀಸರು ಪೌರುಷ ತೋರಿಸಬೇಕಾಗಿತ್ತು. ಈ ವ್ಯವಸ್ಥೆ ಮೇಲೆ ಜನರೇ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ. ಪೊಲೀಸರ ಬಗ್ಗೆಯೂ ಜನ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಶಾಸಕ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಈ ಮಟ್ಟಕ್ಕೆ ಇಳಿದಿರುವಂಥದ್ದಾಗಿದೆ. ಹಾಗಾಗಿ ಕಾನೂನಿನ ಭಯವೇ ಇವ್ರಿಗಿಲ್ಲ. ಹಾಗಾಗಿ ಈ ರೀತಿ ಕ್ರಮವನ್ನು ವಹಿಸಲು ಕೂತಿದ್ದಾರೆ. ನಮ್ಮ ಪ್ರತಿಪಕ್ಷದ ನಾಯಕರು ಅಧ್ಯಕ್ಷರು ಮಾತಾಡಿ ಖಂಡಿತ ಈ ವಿಚಾರದಲ್ಲಿ ಅಲ್ಲಿ ಜನರಿಗೆ ವಿಶ್ವಾಸ ಕೊಡುವಂಥದ್ದಾಗಬೇಕು. ಜನರು ನಿಜಕ್ಕೂ ಭಯಭೀತರಾಗಿದ್ದಾರೆ, ಅಸಹಾಯಕರಾಗಿ ಸರ್ಕಾರ ಅವ್ರ ನೆರವಿಗೆ ಬರ್ತಿಲ್ಲ, ಗೃಹ ಇಲಾಖೆಯವರ ನೆರವಿಗೆ ಬರ್ತಿಲ್ಲ, ಇಲ್ಲಿ ಸತ್ಯತೆಯನ್ನು ನೋಡ್ತಿಲ್ಲ, ಕಾನೂನು ಪಾಲನೆ ಆಗ್ತಿಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಇವತ್ತು ಅಲ್ಲಿ ಜನ ವ್ಯಕ್ತಪಡಿಸ್ತಿದ್ದಾರೆ. ಹಾಗಾಗಿ ಜನರು ನೆರವಿಗೆ ಹೋಗ್ಬೇಕಾಗುತ್ತೆ. ಖಂಡಿತ ಅಲ್ಲಿ ಭೇಟಿ ಕೊಡುವಂಥದ್ದಾಗುತ್ತೆ. ಪೊಲೀಸ್ ಸ್ಟೇಷನ್